ಕನ್ನಡದ ಮಾಣಿಕ್ಯ, ಒಳ್ಳೆಯ ನಟ, ನಿರ್ದೇಶಕ, ಹಾಡುಗಾರ ಹಾಗೆ ಉತ್ತಮ ಸ್ಪೋರ್ಟ್ಸ್ ಮ್ಯಾನ್ ನಮ್ಮ ಕಿಚ್ಚ ಸುದೀಪ್. ಎಷ್ಟೇ ನೆಗೆಟಿವ್ ಮಾತಾಡಿದ್ರು ಅವರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಟಾಂಗ್ ಕೊಡೋದ್ರಲ್ಲಿ ಕಿಚ್ಚ ಫೇಮಸ್. ಚಿತ್ರರಂಗದಲ್ಲಿ ತಮ್ಮದೇ ಆದ ಭಿನ್ನ ಶೈಲಿಯಲ್ಲಿ ನಟನೆ ಮಾಡಿ ಅಭಿನಯ ಚಕ್ರವರ್ತಿ ಎನಿಸಿಕೊಂಡ ಮದಕರಿ. ಬೇರೆ ಭಾಷೆಯಲ್ಲೂ ತಮ್ಮದೇ ಆದ ಚಾಪು ಮೂಡಿಸಿ ಅಲ್ಲಿನ ಅಭಿಮಾನಿಗಳು ಇವರ ಅಭಿನಯಕ್ಕೆ ಸೋತಿದ್ದಾರೆ. ಇದೀಗ 12 ವರ್ಷಗಳ ಬಳಿಕ ಮತ್ತೆ ನಿರ್ದೇಶನದ ಕುರ್ಚಿಯಲ್ಲಿ ಕೂರಲು ಹೊರಟ ಕಿಚ್ಚ. ಏನಿದು, ಯಾವ ಸಿನಿಮಾ ಅಂತ ನೋಡೋದರ ಮಾಹಿತಿ ಇಲ್ಲಿದೆ ನೋಡಿ. ಸುದೀಪ್ ಅದ್ಭುತ ನಟರಾಗಿರುವ ಜೊತೆಗೆ ಬಹಳ ಒಳ್ಳೆಯ ನಿರ್ದೇಶಕರು ಹೌದು. ಅವರ ನಟನೆಗೆ ಇರುವಂತಹ ಅವರ ನಿರ್ದೇಶನಕ್ಕೂ ಪ್ರತ್ಯೇಕ ಅಭಿಮಾನಿ ವರ್ಗವಿದೆ. ಈವರೆಗೆ 6 ಸಿನಿಮಾಗಳನ್ನ ಸುದೀಪ್ ನಿರ್ದೇಶಿಸಿದ್ದು 6 ಸಿನಿಮಾಗಳು ಹಿಟ್ ಎನಿಸಿಕೊಂಡಿವೆ. ಜೊತೆಗೆ ಗುಣಮಟ್ಟದ ಸಿನಿಮಾ ಎಂಬ ವಿಮರ್ಶೆಯನ್ನು ಕೂಡ ಪಡೆದುಕೊಂಡಿದೆ. ಆದರೆ ನಟನೆಯಲ್ಲಿ ಬ್ಯುಸಿಯಾಗಿದ್ದ ಸುದೀಪ್ ಕಳೆದ 12 ವರ್ಷಗಳಿಂದ ಸಿನಿಮಾ ನಿರ್ದೇಶನ ಮಾಡಿಲ್ಲ. ಆದರೆ ಇದೀಗ ಸುದೀಪ್ ಮತ್ತೆ ನಿರ್ದೇಶನದ ಕುರ್ಚಿಯಲ್ಲಿ ಕೂರಲು ಸಜ್ಜಾಗಿದ್ದಾರೆ. ಸುದೀಪ್ ಅವರು ಹೊಸ ಸಿನಿಮಾ ನಿರ್ದೇಶನ ಮಾಡಲಿದ್ದಾರೆ ಎನ್ನುವಂತ ಮಾಹಿತಿ ಸಿಕ್ಕಿದೆ. 2014ರಲ್ಲಿ ಬಿಡುಗಡೆಯಾಗಿದ್ದ ಮಾಣಿಕ್ಯ ಸಿನಿಮಾದ ಬಳಿಕ ಸುದೀಪ್ ಇನ್ಯಾವುದೇ ಸಿನಿಮಾವನ್ನ ನಿರ್ದೇಶಿಸಿಲ್ಲ. ಆದರೆ ಈಗ ಮತ್ತೆ ಸಿನಿಮಾ ನಿರ್ದೇಶನಕ್ಕೆ ಸುದೀಪ್ ಮುಂದಾಗಿದ್ದಾರೆ. ಪ್ರಸ್ತುತ ಅವರು ಅನೂಪ್ ಭಂಡಾರಿ ನಿರ್ದೇಶನದ ಬಿಲ್ಲಾರಂಗ ಭಾಷಾ ಸಿನಿಮಾದಲ್ಲಿ ನಟಿಸುತ್ತಿದ್ದು, ಈ ಸಿನಿಮಾದ ಬಳಿಕ ಸುದೀಪ್ ಅವರು ಖುದ್ದು ನಿರ್ದೇಶನ ಮಾಡಲಿರುವ ಹೊಸ ಸಿನಿಮಾದಲ್ಲಿ ತೊಡಗಲಿದ್ದಾರೆ ಎನ್ನಲಾಗುತ್ತಿದೆ. ಸಿನಿಮಾದ ಚಿತ್ರಕಥೆ ರಚನೆಯಲ್ಲಿ ಸುದೀಪ್ ತಮ್ಮನ್ನು ತೊಡಗಿಸಿಕೊಂಡಿದ್ದು, ಶೀಘ್ರವೇ ಸಿನಿಮಾದ ಅಧಿಕೃತ ಘೋಷಣೆಯನ್ನ ಮಾಡಲಿದ್ದಾರೆ. ಪ್ರಸ್ತುತ ಬಿಲ್ಲಾರಂಗ ಭಾಷಾ ಸಿನಿಮಾದ ಮೇಲೆ ಸುದೀಪ್ ಗಮನವಿದ್ದು, ಆ ಸಿನಿಮಾದ ಬಿಡುಗಡೆ ಬಳಿಕವಷ್ಟೇ ಸುದೀಪ್ ಅವರು ಹೊಸ ಸಿನಿಮಾದ ಘೋಷಣೆಯನ್ನ ಮಾಡಲಿದ್ದಾರೆ. ಮೂಲಗಳ ಪ್ರಕಾರ ಬಿಲ್ಲಾರಂಗ ಭಾಷಾ ಸೇರಿ ಸುದೀಪ್ ಕೈಯಲ್ಲಿ ಒಟ್ಟು 4 ಸಿನಿಮಾಗಳಿವೆ. ಅವುಗಳಲ್ಲಿ ಒಂದನ್ನು ಅವರೇ ನಿರ್ದೇಶಿಸಲಿದ್ದಾರೆ. ತಮಿಳಿನ ಒಬ್ಬ ಜನಪ್ರಿಯ ನಿರ್ದೇಶಕ ಸಹ ಸುದೀಪ್ ಅವರಿಗೆ ಸಿನಿಮಾ ನಿರ್ದೇಶಿಸಲಿದ್ದಾರೆ ಎನ್ನಲಾಗುತ್ತಿದೆ. ಆ ಸಿನಿಮಾ ಏಕಕಾಲದಲ್ಲಿ ತಮಿಳು ಮತ್ತು ಕನ್ನಡದಲ್ಲಿ ನಿರ್ಮಾಣಗೊಳ್ಳಲಿದೆ. ಇದರ ಜೊತೆಗೆ KRG ನಿರ್ಮಾಣ ಸಂಸ್ಥೆಯು ಸಹ ಒಂದು ಸಿನಿಮಾವನ್ನ ಸುದೀಪ್ ಅವರಿಗಾಗಿ ನಿರ್ಮಾಣ ಮಾಡಲಿದೆ. ಸುದೀಪ್ ನಟನೆಯ ಮಾರ್ಕ್ ಸಿನಿಮಾ ಕಳೆದ ವರ್ಷ ಡಿಸೆಂಬರ್ನಲ್ಲಿ ಬಿಡುಗಡೆಯಾಗಿ ಸೂಪರ್ ಹಿಟ್ ಆಯಿತು. ಅದಾದ ಬಳಿಕ ಸುದೀಪ್ ನಟನೆಯ ಇನ್ಯಾವುದೇ ಸಿನಿಮಾ ಬಂದಿಲ್ಲ. ಬಿಲ್ಲರಂಗ ಭಾಷಾ ಸಿನಿಮಾ ಇದೇ ವರ್ಷಾಂತ್ಯಕ್ಕೆ ಬಿಡುಗಡೆ ಆಗುವ ಸಾಧ್ಯತೆ ಇದೆ. ಅನೂಪ್ ಭಂಡಾರಿ ಅವರೊಟ್ಟಿಗೆ ಸುದೀಪ್ ಅವರದ್ದು ಇದು 2ನೇ ಸಿನಿಮಾ ಆಗಲಿದೆ. ಈ ಹಿಂದೆ ಇದೇ ಜೋಡಿ ವಿಕ್ರಾಂತ್ ರೋಣ ಸಿನಿಮಾ ಮಾಡಿತ್ತು. ಆ ಸಿನಿಮಾ ಕೂಡ ಹಿಟ್ ಎನಿಸಿಕೊಂಡಿತ್ತು. ಈ ಬಾರಿ ಬಿಲ್ಲಾರಂಗ ಭಾಷಾ ಮೂಲಕ ಭಿನ್ನ ಕಥೆಯೊಟ್ಟಿಗೆ ಪ್ರೇಕ್ಷಕರ ಮುಂದೆ ಬರಲಿದೆ ಈ ಜೋಡಿ.